ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಇವಾಗ ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಒಂದು ಅರ್ಕೆ ಮಾಡಿದ್ರಂತೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 15 ಇಯರ್ಸ್ ಬ್ಯಾಕು. ನಮ್ಮ ಮನೆಯವರಿಗೆ SLC ಪಾಸ್ ಆದರೆ ನಾನು ಅರ್ಕೆ ತೀರಿಸ್ತೀನಿ ಅಂತ. ಅದು ಏನು ಅರ್ಕೆ ಏನಂತ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ನಾವೀಗ ಹೊಡ್ತಾ ಇದ್ದೀವಿ. ಇವಾಗ ನಾನು ರೆಡಿಯಾಗಿ ಹೊರಡಬೇಕು. ನಮ್ಮ ಪಾಪು ಇನ್ನೂ ಮಲಗಿದ್ದಾಳೆ. ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ನಾನು ಬೆಳಗ್ಗೆ ನನ್ನ ತಮ್ಮ ಮತ್ತು ನನ್ನ ನಾದಿನಿ ಬರ್ತಾಯಿಲ್ಲ, ಸೊ ಅವರಿಬ್ರಿಗೋಸ್ಕರ ಟಿಫನ್ ಎಲ್ಲ ರೆಡಿ ಮಾಡಿ ಎಲ್ಲ ಆಯಿತು. ಇವಾಗ ನಾನು ಸ್ನಾನ ಎಲ್ಲ ಮುಗ್ದಿದೆ. ಇವಾಗ ರೆಡಿಯಾಗಿ ಹೊರಡಬೇಕು. ಬನ್ನಿ, ನಮ್ಮ ಜರ್ನಿ ಹೇಗಿರುತ್ತೆ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು. ಬನ್ನಿ ಹೋಗೋಣ. ಇವಾಗ ಪೂಜೆ ಎಲ್ಲ ಮುಗ್ದಿದೆ. ನಾವು ಬುಕ್ ಮಾಡಿರೋ ಕ್ಯಾಬ್ ಕೂಡ ಬಂದಿದೆ. ಫೋನ್ ಮಾಡಿದ್ರು ಬಂದಿದ್ದೀವಿ ಬನ್ನಿ ಅಂತ. ಎಲ್ಲರೂ ಕೆಳಗಡೆ ಹೋಗಿದ್ದಾರೆ. ನಾನು ಇವಾಗ ಲಾಸ್ಟಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಟಿಫನ್ ಮಾಡಿಲ್ಲ. ನಾವು ಅಲ್ಲೇ ಕನಕಪುರ ಹತ್ರ ಹೋಗುವಾಗ ಒಂದು ಫೇಮಸ್ ಹೋಟೆಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ ನಮ್ಮ ಮಾವ. ನೋಡಿ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಗುವಾಗ್ಲೇ ಒಂಥರ ಕ್ಲೌಡಿ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಮಳೆ ಕೂಡ ಸ್ವಲ್ಪ ಹನಿ ಆಗ್ತಾ ಇತ್ತು ನಾವು ಹೋಗುವಾಗ. ಇಲ್ಲಿ ನೋಡಿ ಫೈನಲಿ ವಾಸು ಹೋಟೆಲಿಗೆ ಬಂದ್ವಿ. ತುಂಬ ರಶ್ ಇತ್ತು. ವೀಕ್ ಡೇ ಆಗಿದ್ರು ಕೂಡ ಸ್ವಲ್ಪ ರಶ್ ಇತ್ತು. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ ದೋಸೆ, ಅದು ನನಗೆ ನೆನಪಾಗ್ಬಿಡ್ತು. ಇವಾಗೆಲ್ಲ ಮಿನಿ ದೋಸೆ ಬರುತ್ತೆ ಚಿಕ್ಕ ಚಿಕ್ಕದು. ಇಲ್ಲಂತೂ ಎಷ್ಟು ದೊಡ್ಡ ದೋಸೆ ಇತ್ತು ಅಂದರೆ ಒಂದು ದೋಸೆ ಒಂದು ಫಿಲ್ಟರ್ ಕಾಫಿ ಕುಡಿದ್ರೆ ತುಂಬ ಸಮಾಧಾನ ಆಯಿತು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟ್ ಕೂಡ. ನಾವು ಕುತ್ಕೊಂಡ್ವಿ. ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡು ಟಿಫನ್ ತಂದು ಕೊಟ್ಟರು, ಕುಡಿದ್ವಿ. ದೋಸೆನೂ ತುಂಬ ಚೆನ್ನಾಗಿತ್ತು ರುಚಿಯಾಗಿ. ನೋಡಿ ಕ್ರೌಡು ತುಂಬಾ ಇತ್ತು. ಅಲ್ಲೂ ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಂಬಂದರು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇಲ್ಲಿಂದ ಮುಗಿಸ್ಕೊಂಡು ನಾವು ಮಧ್ಯರಂಗ ಟೆಂಪಲಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗಿ ಆ್ಯಕ್ಚುಲಿ ಮಧ್ಯರಂಗ, ಆದಿರಂಗ, ಅಂತ್ಯರಂಗ 3 ಒಟ್ಟಿಗೆ ನೋಡ್ಬೇಕಂತ ಹೇಳ್ತಾರೆ. ಸೊ ನಾನು ಬರೀ ಆದಿರಂಗ ಮತ್ತು ಮಧ್ಯರಂಗ 2 ನೋಡಿರೋದು, ಅಂತ್ಯರಂಗ ನೋಡಿಲ್ಲ. ಯಾವಾಗ ಟೈಮ್ ಕೂಡ ಬರುತ್ತೋ ಗೊತ್ತಿಲ್ಲ ಅದನ್ನು ನೋಡೋಕ್ಕೆ. ಅಲ್ಲಿ ಹೂವು ಕೂಡ ತೊಗೊಂಡ್ವಿ. ಹೋಟೆಲಿಂದ ಆಚೆ ಬರ್ತಾ ಇದ್ದಂಗೆ ಅಲ್ಲಿ ಹೂವು ಇತ್ತು. ಹೂವು ಕೂಡ ತೊಗೊಂಡು ನೋಡಿ ಬ್ರಿಡ್ಜಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಕಾವೇರಮ್ಮ ಹರಿತಾ ಇರೋದು ನದಿ, ಇದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಕೊಡ್ತಿತ್ತು. ಇವತ್ತಂತೂ ನನಗೆ ತುಂಬಾ ಖುಷಿ ಆಯಿತು. ತುಂಬ ದಿನ ಆಗಿತ್ತು ಈ ನೇಚರ್ ಎಲ್ಲ ಎಂಜಾಯ್ ಮಾಡಿ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತದೆ, ರಿನೋವೇಷನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ದೇವ್ರನ್ನ ಈ ಥರ ಒಂದು ಚಿಕ್ಕ ಮನೆ ಥರ ಕಟ್ಟಿ ಅಲ್ಲಿ ಇಟ್ಟಿದ್ದಾರೆ ದೇವ್ರನ್ನ. ಅದೇನು ರೀಕನ್ಸ್ಟ್ರಕ್ಷನ್ ಮಾಡ್ತಿದಾರಂತೆ. ದೇವ್ರು ಕೂಡ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲೇನು ಫೋಟೋ ಎಲ್ಲ ತೆಗಿಬಾರ್ದಂತ ಹಾಕಿರಲಿಲ್ಲ, ಸೊ ಅದಕ್ಕೆ ನನಗೂ ನಿಮಗೆ ದೇವ್ರು ತೋರಿಸೋಣ ಅಂತ ಹಂಗೆ ವಿಡಿಯೋ ಮಾಡ್ಕೊಂಡು ಹೋದೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲಿಂದ ನೆಕ್ಸ್ಟು ಸೋಮೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಅಂತ ಇಲ್ಲಿ ಅರ್ಚಕರು ಹೇಳಿದರು. ಅಲ್ಲಿಂದ ಸೋಮೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಬರೀ 5 to 10 minutes ಇತ್ತು. ಅಲ್ಲಿಗೆ ಹೋದ್ವಿ. ಅಲ್ಲೂ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಅದು ತುಂಬ ಓಲ್ಡ್ ದೇವಸ್ಥಾನ ಅಂತ ಹೇಳಿದ್ರು. ಅಲ್ಲೇ ಬೋಲ್ಡ್ ಹಾಕಿದ್ರು ಆ್ಯಕ್ಚುಲಿ 1956 ಕನ್ಸ್ಟ್ರಕ್ಷನ್ ಆಗಿದೆ ಅಂತ. ಇಲ್ಲಿ ನೋಡಿ ಇದು ರೀಕನ್ಸ್ಟ್ರಕ್ಷನ್ ಆಗ್ತಿದ್ದಲ್ಲ ಅದು ದೇವಸ್ಥಾನ. ಇದು ಓಲ್ಡ್ ಅಲ್ಲಿ ಇಟ್ಟಿದ್ದಾರೆ ಇವಾಗ. ಇದು ನೋಡಿ ನಾನು ಹೇಳಿ ಸೋಮೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಇಲ್ಲಿಗೇನೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ದು ಇದು ಫಾಲ್ಸ್ ಬೀಳ್ತಾ ಇರುತ್ತಲ್ಲ ಆ ಸೌಂಡ್ ಕೇಳಿಸ್ತಿತ್ತು. ತುಂಬಾ ಚೆನ್ನಾಗಿತ್ತು ಕ್ಲೌಡಿಯಾಗಿ. ಪೀಸ್ ಆಗಿತ್ತು ದೇವಸ್ಥಾನ. ಎಷ್ಟು ಗಿಡ ಹೂವು ಎಲ್ಲ ಇತ್ತು ಗೊತ್ತಾ ಅದರಲ್ಲಿ, ಕಲರು ನಾನು ನೋಡೇ ಇರಲಿಲ್ಲ ಹೂವು ಎಲ್ಲ. ಆ ಥರ ಹೂವು ಎಲ್ಲ ಗಿಡಗಳೆಲ್ಲ ಹಾಕಿದ್ರು. ಪರಿಸರ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಇಲ್ಲೂ ಅಷ್ಟೇ, ಅಲ್ಲಿ ಒಳಗಡೆ ಫೋಟೋ ವಿಡಿಯೋ ತೆಗಿಬಾರ್ದಂತ ಬೋಲ್ಡ್ ಹಾಕಿರೋದಕ್ಕೋಸ್ಕರ ನಾನು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಹೋದ್ವಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮ ಮಾವ ಆಯ್ ಮಾಡ್ತಿದ್ರು. ನನ್ನ ತೋರ್ಸಮ್ಮ ಲಾಗಲ್ಲೆಲ್ಲ ನನ್ನ ಪರಿಚಯ ಮಾಡಿಸ್ಕೊಡು ಅಂತ ಆಯ್ ಮಾಡ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಯ್ತು ಈ ಥರ ಸಪೋರ್ಟ್ ಮಾಡಿದ್ರೆ. ಒಳಗಡೆ ಹೋದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಗಗನಚುಕ್ಕಿ ಭರಚುಕ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ಗಗನಚುಕ್ಕಿ ಭರಚುಕ್ಕಿ ನೋಡಿಕೊಂಡು ನೆಕ್ಸ್ಟು ಬಿಳಿಗಿರಿ ರಂಗನ ಬೆಟ್ಟ ಹೋಗೋಣ ಅಂತ. ಫಸ್ಟು ಗಗನಚುಕ್ಕಿ ಭರಚುಕ್ಕಿ ಬಗ್ಗೆ ಹೇಳ್ತೀನಿ. ಅಂದರೆ ನಾವು ಎಷ್ಟು ಪ್ರೌಡ್ ಫೀಲ್ ಮಾಡಬೇಕಂದ್ರೆ ಮಂಡ್ಯದವರು, ನಾವು ಇಡೀ ಏಷ್ಯಾದಲ್ಲೇ ಫಸ್ಟು ಗಗನಚುಕ್ಕಿ ಭರಚುಕ್ಕಿಯಲ್ಲೇ
ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿದ್ದು. ಆ ಪ್ರೌಡ್ನೆಸ್ ಅಂತೂ ನಂಗೆ ತುಂಬಾನೇ ಇದೆ. ನಾವು ಕ್ಲಾಸಲ್ಲೆಲ್ಲ ಸ್ಕೂಲ್ ಟೈಮಲ್ಲೆಲ್ಲ ಟೀಚರ್ಸ್ ಎಲ್ಲ ಹೇಳುವಾಗ ನಂಗಂತೂ ತುಂಬ ಪ್ರೌಡ್ ಆಗ್ತಿತ್ತು ಆ ಮೂಮೆಂಟು. ಮಂಡ್ಯದವರು, ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ಫಸ್ಟ್ ಪವರ್ ಜನರೇಟ್ ಮಾಡಿದ್ದು ಅಂತ ಹೇಳಿದಾಗ, ಅದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಫಾಲ್ಸ್ ಕೂಡ. ಇಲ್ಲಿ ನೋಡಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಗಗನಚುಕ್ಕಿ ಭರಚುಕ್ಕಿಗೆ ಹೋಗೋಣ ಅಂತ ಹೊರಟ್ವಿ. ವೆದರ್ ಅಂತೂ ಎಷ್ಟು ಚೆನ್ನಾಗಿತ್ತಂದ್ರೆ ಪಕ್ಕದಲ್ಲೇ ಹರಿತಾ ಇರೋ ನದಿಗಳು, ಕೆರೆ ತರ ಇರೋದು, ಪ್ರಾಣಿಗಳು, ಮಂಕೀಸ್ ಅಂತೂ ತುಂಬಾನೇ ಇತ್ತು. ಎಷ್ಟು ಚೆನ್ನಾಗಿತ್ತಂದ್ರೆ ದೇವಸ್ಥಾನ. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಗಗನಚುಕ್ಕಿ ಭರಚುಕ್ಕಿಗೆ ಹೋದ್ವಿ. ಅಲ್ಲಂತೂ ಫಾಲ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಆಟ ಆಡಕ್ ಬಿಡ್ತಾ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೋಗಿದಾಗ ಆಟ ಆಡಕ್ ಬಿಡ್ತಿದ್ರು ಕೆಳಗಡೆ ಇದ್ರಲ್ಲೆಲ್ಲ. ಈಗ ಸೋಲಾರ್ ಪ್ಯಾನಲ್ ಎಲ್ಲ ಆಗ್ಬಿಟ್ಟಿದ್ದಾರೆ. ಯಾರು ಹೋಗ್ಬಾರ್ದು, ತುಂಬಾ ಹೋಗೋದು ಸೂಸೈಡ್ ಎಲ್ಲ ಅದೆಲ್ಲ ಜಾಸ್ತಿ ಆಗುತ್ತೆ ಅಂತ ಏನೋ ಇರ್ಬೋದು. ಅದಕ್ಕೋಸ್ಕರ ಅಲ್ಲಿ ಇದೆಲ್ಲ ಸೋಲಾರ್ ಪ್ಯಾನಲ್ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ವ್ಯೂ ಕೂಡ. ಅಲ್ಲೂ ನೋಡಿ ಸೋಲಾರ್ ಪ್ಯಾನಲ್ ಎಲ್ಲ ನಾನು ಹೇಳಿದ್ನಲ್ಲ ಅದೆಲ್ಲ ಈ ತರ ಹಾಕಿದ್ದಾರೆ. ಮುಟ್ಲುಬಾರ್ದಂತ ಅಲ್ಲಿ ಕೂಡ ಬೋಲ್ಟ್ ಕೂಡ ಹಾಕಿದ್ರು. ಅಲ್ಲಿ 2 ವ್ಯೂ ಪಾಯಿಂಟ್ ಇತ್ತು, ಒಂದು ಮೇಲೆ ಒಂದು ಕೆಳಗೆ. ಅಲ್ಲಿಗೆ ಹೋಗಿ ಎಲ್ಲ ನೋಡ್ಕೊಂಡು ಬರುವಾಗ ಆಕ್ಚುಲಿ ನಾನು ಮೆಟ್ಲು ಹತ್ತಕ್ಕೆ ಹೋಗಿ ಸ್ಲಿಪ್ ಆಗಿ ಕೂಡ ಬಿದ್ದೆ. ಹುಷಾರಾಗಿ ಹೋಗ್ಬೇಕಿತ್ತು, ನನಗೆ ಕಾಲು ಸ್ಲಿಪ್ ಆಯ್ತು. ಸೊ ಅಲ್ಲೂ ಕೆಳಗಡೆ ಬಿದ್ದೆ. ಅಲ್ಲಿಂದ ಪರವಾಗಿಲ್ಲ, ಕಾಲ್ಗೇನು ತುಂಬಾ ಹರ್ಟ್ ಆಗ್ಲಿಲ್ಲ. ಅಲ್ಲಿಂದ ನೆಕ್ಸ್ಟು ಬಿಳಿಗಿರಿ ರಂಗನ ಬೆಟ್ಟ ಹೋಗೋಣ ಅಂತ ಹೊರಟ್ವಿ. ಅದೇ ಹೋಗುವ ಕಾರಲ್ಲಿ ಏನ್ ಡಿಸ್ಕಷನ್ ಅಂದ್ರೆ, ನಾನು ಬಿಳಿಗಿರಿ ರಂಗನ ಬೆಟ್ಟನೇ ಇಮ್ಮಲ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂತ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ನಮ್ ಜೊತೆ ಬಂದಿದ್ರಲ್ಲ ಅಣ್ಣ, ಅವರು ಮತ್ತೆ ನಮ್ಮ ಮನೆಯವರೆಲ್ಲ ಹೇಳ್ತಿದ್ರು ಇಲ್ಲ ಅದ್ ಬೇರೆ ಇದು ಬೇರೆ ಅಂತ ಎಲ್ಲ. ನಾನು ಹಂಗೆ ವಾದ ಮಾಡ್ತಾ ಇದ್ದೆ. ಆಮೇಲೆ ಫೈನಲಿ ಗೊತ್ತಾಯ್ತು ಅದ್ ಬೇರೆ ಅಂದ್ರೆ ಇಮ್ಮಲ್ ಗೋಪಾಲ್ ಸ್ವಾಮಿ ಬೆಟ್ಟನೇ ಬೇರೆ, ಬಿಳಿಗಿರಿ ರಂಗನ ಬೆಟ್ಟನೇ ಬೇರೆ ಅಂತ. ಇಲ್ಲಿಗೆ ಹೋಗುವಾಗಂತೂ ವ್ಯೂ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಫುಲ್ಲು ಗ್ರೀನರಿ. ಆದ್ರೆ ನಮ್ಗೆ ಯಾವ ಪ್ರಾಣಿ ಕೂಡ ಸಿಗ್ಲಿಲ್ಲ ನೋಡಕ್ಕೆ. ನಾನು ಲಾಸ್ಟ್ ಟೈಮ್ ಹೋಗಿದಾಗ ಅಲ್ಲಿ ಜಿಂಕೆ ಆ ಥರ ಎಲ್ಲ ಪ್ರಾಣಿ ಸಿಕ್ಕಿತ್ತು ನೋಡಕ್ಕೆ. ಈಗಂತೂ ಏನು ಸಿಗ್ಲಿಲ್ಲ. ನೋಡಿ ಫುಲ್ಲು ಮಂಜು ಅಂದ್ರೆ ಮಂಜು. ಹೋಗುವಾಗ್ಲೇನೆ ಹಸುಗಳಂತೂ ತುಂಬಾನೇ ಇತ್ತು. ಹಸು ಒಂದ್ ಸಿಕ್ಕಿತ್ತು ನೋಡಿ. ನಮ್ಗೆ ರೋಡಲ್ಲಿ ಗಾಡಿ ಮಧ್ಯಾಹ್ನ ನಿಂತ್ಕೊಂಡ್ಬಿಟ್ಟಿದ್ದು, ಗಾಡಿ ಮುಂದೆನೆ ಬಂದು. ಈ ಕೆರೆ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಹೋಗುವಾಗ ನಾವು ಸಡನ್ ಆಗಿ ತಿರುಗಿ ನೋಡಿದ್ರೆ ಏನೋ ಯಾವುದೋ ಬೇರೆ ಲೋಕದಲ್ಲಿ ಇದೀವೇನೋ ಆ ತರ ಫೀಲ್ ಆಗ್ತಿತ್ತು. ಇಲ್ಲೊಂದು ವ್ಯೂ ಪಾಯಿಂಟ್ ಅಣ್ಣ ನಿಲ್ಸಿದ್ರು, ಫೋಟೋಸ್ ಏನಾದ್ರು ತಗೊಬೇಕಂದ್ರೆ ತಗೊಳ್ಳಿ ಅಂತ. ಇಲ್ಲಂತೂ ಆ ಕಟ್ಟೆ ಮೇಲೆಲ್ಲ ಹತ್ತಿ ಫೋಟೋಸ್ ಎಲ್ಲ ತಗೊಂತಿದ್ರು. ಸ್ವಲ್ಪ ಜಾಗರೂಕತೆ ವಹಿಸ್ಬೇಕು ಆಕ್ಚುಲಿ ಅಲ್ಲೆಲ್ಲ ಫೋಟೋ ಎಲ್ಲ ತಗೊಂಡುವಾಗ. ನಮಗೋಸ್ಕರ ಅಪ್ಪ ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೋದಾಗ. ಇಲ್ಲಿ ನೆಕ್ಸ್ಟ್ ಬಂದ್ವಿ ದೇವಸ್ಥಾನಕ್ಕೆ. ನಾವು ನಮಸ್ಕಾರ ಮಾಡ್ಕೊಂಡು, ಇಲ್ಲಿ ಆಕ್ಚುಲಿ ಮೆಟ್ಲಿತ್ತು 45 ಮೆಟ್ಲು. ಮಳೆ ಕೂಡ ಬರ್ತಿತ್ತು. ಪಾಪು ಎತ್ಕೊಂಡು ಹೆಂಗ್ ಹೋಗೋದು, ಮಳೆ ಬರ್ತಿದ್ಯಲ್ಲ. ನಮ್ಮ ಅತ್ತೆ ಹೇಳಿದ್ರು ಬೇಡ ನಾನು ಕಾರಲ್ಲೇ ಕೂತಿರ್ತೀನಿ, ನೀವು ಹೋಗಿದ್ ಬನ್ನಿ ಅಂತ. ಇಲ್ಲ, ಡ್ರೈವರ್ ಅನ್ನ ಹೇಳಿದ್ರು ಇಲ್ಲ ಬನ್ನಿ, ನಮ್ಮ ಹತ್ರ ಛತ್ರಿ ಇದೆ, ತಗೊಂಡೋಗಿ ದೇವ್ರ ದರ್ಶನ ಮಾಡೋಣ ಚೆನ್ನಾಗಿದೆ ಅಂತ. ಅವರು ತುಂಬಾ ಕೋಆರ್ಡಿನೇಷನ್ ಆಗಿ ಮಾತಾಡ್ಕೊಂಡು ನಮಗೂ ವಿಡಿಯೋ ಎಲ್ಲ ಮಾಡ್ಕೊಟ್ರು. ನಂಗಂತೂ ತುಂಬಾ ಖುಷಿ ಆಯ್ತು ಅವರು ನಮ್ ಜೊತೆ ಬಂದಿದ್ದು. ಇಲ್ಲಿ ಹೂ ಹಣ್ಣೆಲ್ಲ ಇಟ್ಟಿದ್ರು, ನಾವೆಲ್ಲ ತಗೊಂಡ್ ಹೋಗ್ಲಿಲ್ಲ, ಹಂಗೆ ದರ್ಶನ ಮಾಡ್ಕೊಂಡ್ ಬಂದ್ವಿ. ಶ್ರಾವಣ ಮಾಸದಲ್ಲಿ ಹೋಗಿದ್ವಲ್ಲ, ತುಂಬಾನೇ ಚೆನ್ನಾಗಿತ್ತು. ಫುಲ್ಲು ದೇವಸ್ಥಾನ ಫುಲ್ಲು ಎಷ್ಟು ಮಳೆ ಕೂಡ ಬರ್ತಿದೆ, ಹಿಮ ಕೂಡ ಬರ್ತಿದೆ. ತುಂಬಾನೇ ಚೆನ್ನಾಗಿತ್ತು ವಾತಾವರಣ ಅಲ್ಲೆಲ್ಲ. ಅಲ್ಲೂ ನಾವು ದೇವ್ರ ದರ್ಶನ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿ ನಾವು ಊಟಕ್ಕೆ ಹೋಗೋಣ ಬೇಡವಾ ಅಂತ ನೋಡ್ತಾ ಇದ್ವಿ. ಅಲ್ಲಿ ಊಟದ್ದು ವ್ಯವಸ್ಥೆ ಇದೆ ಅಂತ ಬೋರ್ಡ್ ಹಾಕಿದ್ರು. ಹೋಗೋಣ ಬೇಡವಾ, ಟೈಮ್ ಆಗತ್ತಾ ಅಂತ ನೋಡ್ತಿದ್ವಿ. ಆಮೇಲೆ ಇಲ್ಲ ಬನ್ನಿ ಹೋಗೋಣ, ದೇವ್ರ ಪ್ರಸಾದ ಸಿಗೋದೆ ಪುಣ್ಯ ಅಲ್ವಾ, ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಂತೂ ಊಟ ಎಷ್ಟು ಚೆನ್ನಾಗಿತ್ತು, ಬಿಸಿ ಬಿಸಿ ಏನೋ ಪೊಂಗಲ್ ತರನೋ ಇಲ್ಲ ಬಿಸಿಬೇಳೆ ಬಾತು ಗೊತ್ತಾಗ್ಲಿಲ್ಲ, ಆದ್ರೂ ತುಂಬಾನೇ ಟೇಸ್ಟ್ ಆಗಿತ್ತು. ಅಲ್ಲಿ ಊಟ ಮುಗಿಸ್ಕೊಂಡ್ವಿ ನಾವು ಅಲ್ಲೇನೆ. ಊಟ ಮುಗಿಸ್ಕೊಂಡು ದೇವಸ್ಥಾನ ಸುತ್ತ ಎಲ್ಲ ಒಂದು ಪ್ರದಕ್ಷಿಣೆ ಎಲ್ಲ ಹಾಕಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಅಲ್ಲೆಲ್ಲ ಮಕ್ಕಳು ರೀಲ್ಸ್ ಕೂಡ ಎಲ್ಲ ಮಾಡ್ತಾ ಇದ್ರು. ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ವೆದರು. ಅದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇದು ಮಲೆ ಮಹದೇಶ್ವರ ಬೆಟ್ಟ, ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಹೋಗುವಾಗ ಅಲ್ಲೂ ಕೂಡ ಅಷ್ಟೇ, ನಾವು ಕೆಳಗಡೆ ಮೇಲ್ ಹತ್ತುವಾಗ ಈ ಬೆಟ್ಟಕ್ಕೆ ಹತ್ತುವಾಗ ಮಂಜು ತರಾನೇ ಇತ್ತು. ಕೆಳಗಡೆ ಇವಾಗ ಸ್ವಲ್ಪ ಬಿಸಿಲು ಬಂದಿತ್ತು. ಆ ವ್ಯೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಮೇಲ್ ಹತ್ತುವಾಗ ಚಳಿ ಕೆಳಗಡೆ ಇವಾಗ ಸ್ವಲ್ಪ ಬಿಸಿಲು ಬರ್ತಿತ್ತು. ಆ ಬಿಸಿಲು ಕಿರಣ ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿಂದ
ನಮ್ಮ ನೆಕ್ಸ್ಟ್ ಪ್ಲಾನು ಮಲೆ ಮಹದೇಶ್ವರ ಬೆಟ್ಟ. ಅಲ್ಲಿಂದ ಕೆಳಗಡೆ ಇಳಿಯುವಾಗ ವ್ಯೂ ಕೂಡ ತೋರಿಸಿದೀನಿ ನೋಡಿ, ತುಂಬಾನೇ ಚೆನ್ನಾಗಿತ್ತು ನೋಡಿ. ಎಷ್ಟು ಮಂಜು, ಕ್ಲೌಡಿನೆಸ್ ಮತ್ತೆ ಆ ಬಿಸಿಲು ಎರಡೂ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಬರ್ತಿತ್ತು. ನನ್ನ ಮಗಳು ಕೂಡ ಜರ್ನಿನ ತುಂಬಾ ಎಂಜಾಯ್ ಮಾಡ್ಲು ನೋಡಿ, ಹಾಯ್ ಮಾಡ್ತಿದ್ದಾಳೆ ನಿಮ್ಗೆಲ್ಲರಿಗೂ. ಅಲ್ಲಿಂದ ಕೆಳಗಡೆ ತಾಳ್ಬೆಟ್ಟ ರೀಚ್ ಆದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಕೆಳಗಡೆ ಕರ್ಪೂರ ಹಚ್ಚಿ ಮೇಲೆ ಹತ್ಬೇಕು. ಅದೇ ವಾಡಿಕೆ ಇರೋದು. ಅಲ್ಲಿ ಕರ್ಪೂರ ಎಲ್ಲ ತಗೊಂಡು ಅಲ್ಲಿ ಪೂಜೆ ಎಲ್ಲ ಮಾಡಿ ಅಲ್ಲಿ ಸ್ವಲ್ಪ ಟೀ ಬ್ರೇಕ್ ಕೂಡ ಆಯಿತು. ಟೀ ಮತ್ತು ಬಜ್ಜಿ ಎಲ್ಲ ತಗೊಂಡ್ವಿ. ಅಲ್ಲಿಂದ ನೆಕ್ಸ್ಟು ಮೇಲ್ಗಡೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹತ್ತುವಾಗೂ ಕೂಡ ಕಾರಲ್ಲಿ ಏರ್ ಪಿನ್ ಬೆಂಡ್ ಅಂತ ಹೇಳ್ತಾರಲ್ಲ, ಅದೆಲ್ಲ ತುಂಬಾನೇ ಇತ್ತು. ಆ ಅಣ್ಣ ತುಂಬಾನೇ ಕೇರ್ಫುಲ್ಲಾಗಿ ಓಡಿಸಿದ್ರು ಗಾಡಿ ಕೂಡ. ಅಲ್ಲಿನೂ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ತುಂಬಾನೇ ಚೆನ್ನಾಗಿತ್ತು ನೋಡಿ. ಅದೊಂದು ವಿಗ್ರಹ ಮಾಡಿದ್ದಾರೆ ಮಲೆ ಮಹದೇಶ್ವರದು, ತುಂಬಾನೇ ಚೆನ್ನಾಗಿತ್ತು ಅದು ವಿಗ್ರಹ. ಹೆಂಗಿತ್ತು ಅಂದರೆ ಕೆಳಗಡೆ ನಾವು ಬರ್ತಾ ಇರೋದನ್ನ ನೋಡ್ತಾ ಇದ್ದೀರೇನೋ ದೇವರು, ಆ ಥರನೇ ಫೀಲ್ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು, ನಂಗಂತೂ ತುಂಬ ಇಷ್ಟ ಆಯಿತು ಆ ವಿಗ್ರಹ. ಅಲ್ಲಷ್ಟು ಚೆನ್ನಾಗಿ ಮಾಡಿರೋದು. ವ್ಯೂ ಅಲ್ಲೂ ಕೂಡ ಸ್ವಲ್ಪ ಮಳೆ ಬರ್ತಾ ಇತ್ತು, ತುಂಬಾನೇ ಮಳೆ ಬರ್ತಾ ಇತ್ತು, ಸ್ವಲ್ಪ ಅಲ್ಲ ತುಂಬಾನೇ ಬರ್ತಾ ಇತ್ತು. ಅಲ್ಲೂ ನಾವು ಹೋದಾಗ ಸ್ವಲ್ಪ ಸ್ಟಾಪ್ ಆಗಿತ್ತು. ಆ್ಯಕ್ಚುಲಿ ನಾವು ಛತ್ರಿ ಇಟ್ಕೊಂಡೇ ಹೋಗ್ತಿದ್ವಿ, ಅವರೆಲ್ಲ ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇದು ನೋಡಿ ಶಟರ್ ಥರ ಇದೆ, ಅಲ್ಲಿ ಜನಗಳೆಲ್ಲ ಮಲಗಿದ್ದಾರೆ. ಒಬ್ಬೊಬ್ರು ನೈಟ್ ಎಲ್ಲ ತೇರು ಎಳಿಸ್ತಾರಲ್ವ, ಅವರು ಬೆಳಗ್ಗೆ ಹೋಗದೆ ಇರೋಕ್ಕಾಗದೇ ಇರೋರು, ಬಸ್ ಇಲ್ಲದೆ ಇರೋರು, ಅವರೆಲ್ಲ ಅಲ್ಲೆಲ್ಲ ಸ್ಟೇ ಮಾಡಿದ್ರು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ನಾವು ದರ್ಶನ ಕೂಡ ಮಾಡಿದ್ವಿ. ನಾವು ಆ್ಯಕ್ಚುಲಿ ಬೆಳ್ಳಿ ತೇರು ನಾವು ಸ್ಟೇ ಮಾಡದೇ ಇರೋ ಕಾರಣ ಅದಕ್ಕೋಸ್ಕರ ನಾವು ಚಿನ್ನದ ತೇರು ಎಳ್ಸಿದ್ವಿ. ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಊಟ ಕೂಡ ಮಾಡಿದ್ವಿ. ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಸ್ವಲ್ಪ ನಿಮಗೆ ರಾ ವಿಡಿಯೋಸ್ ಹಂಗೆ ಹಾಕಿದ್ದೀನಿ, ಪೂಜೆ ಎಲ್ಲ ನಡೆದಿರೋದು ನೋಡಿ. ತುಂಬ ಚೆನ್ನಾಗಿ ನಡೀತು. ನಿಮಗೂ ಮಲೆ ಮಹದೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಒಂದು ಕಮೆಂಟಲ್ಲಿ ಜೈ ಉಗೆ ಮಹದೇಶ್ವರ ಅಂತ ಒಂದು ಕಮೆಂಟ್ ಹಾಕಿ, ನಿಮ್ಗೆ ಒಳ್ಳೇದಾಗತ್ತೆ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಉಗೆ ಮಹದೇಶ್ವರ ನಿಪ್ಪ, ಉಗೆ ಮಹದೇಶ್ವರ, ಉಗೆ ಮಹದೇಶ್ವರ, ಜೈ ಕಾಲಭೈರವೇಶ್ವರ.